ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಂತ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೀವು ನೋಡ್ತಿದ್ದೀರಿ ಇವತ್ತು ಒಂದು ಯೂಟ್ಯೂಬ್ನ ಒಂದು ಹೊಸ ಫ್ಯೂಚರ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅಂತಂದರೆ ಏನು 2027ಕ್ಕೆ ಯೂಟ್ಯೂಬ್ನಲ್ಲಿ ಏನು ಹೊಸ ಫ್ಯೂಚರ್ಸ್ ಬರ್ತಿದೆ, ಏನು ಅಪ್ಡೇಟ್ ತಂದಿದ್ದಾರೆ ಯೂಟ್ಯೂಬರ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತೇ ಇದೆ, ಯೂಟ್ಯೂಬ್ನಲ್ಲಿ ಹೊಸ ಹೊಸ ಒಂದು ರೂಲ್ಸ್ನ ತಂದಿದ್ದಾರೆ. ಇದ್ರ ಮುಖಾಂತರ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಮತ್ತು ಆ ಯೂಟ್ಯೂಬ್ನ ಹೊಸ ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವಿಷಯ ಏನೇ ಇಷ್ಟೇ ಅಪ್ಪ ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ 2027ರಿಂದ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಅದು ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್, ಮೊದಲು ಏನು ಹಳೆ ರೂಲ್ಸ್ ಏನಿತ್ತು, 1,000 ಸಬ್ಸ್ಕ್ರೈಬರು, 4,000 ವಾಚ್ ಟೈಮು ಮತ್ತು 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಅಂತ ಏನಿತ್ತು ಫ್ರೆಂಡ್ಸ್, ಆ ಒಂದು ರೂಲ್ಸ್ನ 2027ರಿಂದ ಚೇಂಜ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅಂತ ಅಂದರೆ ಹೊಸ್ದಾಗಿ ಇನ್ನೂ ಜಾಸ್ತಿನ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಇದರಿಂದ ಏನು ಹಳೆ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಆ ಒಬ್ಬರಿಗೆ ತುಂಬ ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ರೂಲ್ಸು ಫ್ರೆಂಡ್ಸ್, ಏನು ಹಳೆ ರೂಲ್ಸ್ ಇತ್ತು ಅದ್ರ ಬದಲು ಹೊಸ್ದಾಗಿ ಇನ್ಮೇಲೆ 1,000 ಸಬ್ಸ್ಕ್ರೈಬರ್ ಹಾಗೇ ಇರುತ್ತೆ. ಬಟ್ ವಾಚ್ ಅವರ್ಸು 4 ಅಲ್ಲ 8,000ಕ್ಕೆ ಹೆಚ್ಚು ಮಾಡ್ತಾಯಿದ್ದಾರೆ. ಮತ್ತು ಶಾರ್ಟ್ ವ್ಯೂಸ್ 10 ಮಿಲಿಯನ್ ಇತ್ತಲ್ಲ, ಅದನ್ನು 20 ಮಿಲಿಯನ್ಗೆ ಜಾಸ್ತಿನ ಮಾಡ್ತಿದ್ದಾರೆ ಫ್ರೆಂಡ್ಸ್. ಈ ರೂಲ್ಸ್ ಇನ್ನೂ ಜಾರಿಗೆ ಬಂದಿಲ್ಲ. ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಅಂದರೆ 2027 ಫೆಬ್ರವರಿ 1ನೇ ತಾರೀಕಿಂದ ಇದು ಆಲ್ಮೋಸ್ಟ್ ಅಲ್ಲಿ ಜಾರಿಗೆ ಬರುತ್ತೆ ಅಂತ ಯೂಟ್ಯೂಬರ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಿಂದ ನನ್ನ ಅನಿಸಿಕೆ ಪ್ರಕಾರ ಯೂಟ್ಯೂಬ್ನಲ್ಲಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂದ್ಕೊಂಡಿರೋರು ಆಲ್ರೆಡಿ ತುಂಬ ಅವ್ರಿಗೆ ಕಷ್ಟ ಆಗ್ಬೋದು ಅನಿಸುತ್ತೆ ಫ್ರೆಂಡ್ಸ್. ಆದರೆ ನಾನು ಇದರಲ್ಲಿ ಹೇಳೋದೇನಂತಂದರೆ, ಆ ಒಂದು ಹೊಸ ರೂಲ್ಸ್ ಜಾರಿ ಆಗೋಕ್ಕೆ ಇನ್ನೂ ಸುಮಾರು 5 ತಿಂಗಳು ಕಾಲ ಇದೆ ಫ್ರೆಂಡ್ಸ್. 5 ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ನನ್ನ ಪ್ರಕಾರ ಈ ಹಳೆ ರೂಲ್ಸ್ ಇನ್ನೂ ಇರುತ್ತೆ. ಈ ಹಳೆ ರೂಲ್ಸ್ನೇ ನೀವು 5 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರೆ 4,000 ವಾಚ್ ಟೈಮ್ನ ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಷಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.